ಶೈನ್ ಶೆಟ್ಟಿ ಅವರಿದ್ದಾರೆ. ಅವ್ರ ಹೆಸರಲ್ಲೇ ಶೈನ್ ಇದೆ. ಅವ್ರು ಯಾವಾಗಲೂ ಶೈನ್ ಆಗೇ ಇರ್ತಾರೆ. ಹೇಗೆ ಅನ್ನಿಸ್ತಿದೆ? ಸೂಪರ್ ಅನಿಸ್ತಾ ಇದೆ. ಅಂದರೆ ನೋಡೋದಕ್ಕಿಂತ ಮುಂಚೆನೇ ಚಿತ್ತಾರ ಅವರ ಮ್ಯಾಗ್ಝಿನ್ ಆಫೀಸಿಗೆ ಒಂದ್ಸಲ ಭೇಟಿ ನೀಡಿದ್ದೆ 2010 ಅನಿಸುತ್ತೆ. ಆ ಟೈಮಲ್ಲಿ ಬಹಳ ಖುಷಿ ಏನು ಅಂತ ಹೇಳಿದ್ರೆ, ಈಗ 14 ವರ್ಷದ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈ ಥರದೊಂದು ಅವಾರ್ಡ್ ಸೆರೆಮನಿ ಕೂಡ ಆಗ್ತಾಯಿದೆ. ಸೊ ಆಲ್ ದಿ ಬೆಸ್ಟ್. ಹಲವಾರು ಆರ್ಟಿಸ್ಟ್ಗಳು ಅವಾಗಿನ ಟೈಮಿಂದನೂ ಚಿತ್ತಾರ ಮ್ಯಾಗ್ಝಿನ್ನಿಂದ ಗುರುತಿಸ್ಕೊಂಡಿರೋರು ಇದ್ದಾರೆ. ಆ್ಯಂಡ್ ಗುರುತಿಸ್ಕೊಂಡಿರುವಂಥ ಎಷ್ಟೋ ಜನ ಕಲಾವಿದರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅವ್ರ ಬಗ್ಗೆ ಇನ್ನಷ್ಟು ಹೇಳ್ಕೊಡುವಂಥ ಪ್ರಯತ್ನಗಳನ್ನ ಮಾಡ್ತೀರಾ. ಸಿನಿಮಾಗಳ ಬಗ್ಗೆ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀರಾ. ಸೊ ಈ ಪ್ರಯತ್ನ, ಈ ಒಂದು ಸಾಧನೆ ಇದೇ ಥರ ಮುಂದುವರಿಯಲಿ. ಆ್ಯಂಡ್ ಮೇನ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಏನಂತಾರೆ, ಕಾಂತಾರ ಸಿನಿಮಾಗೆ ತುಂಬ ನಾಮಿನೇಟ್ಸ್ ಆಗಿದ್ದಾರೆ. ಸೊ ಹೆಂಗೆ ಅನಿಸುತ್ತೆ ನಿಮಗೆ? ನಿಮ್ಮ ಸಿನಿಮಾದಲ್ಲಿ ಸಖತ್ ಅವಾರ್ಡ್ ಬಾಚ್ಕೊಳ್ಳೋ ಸಾಧ್ಯತೆ ಖಂಡಿತ ಇದೆ. ಖಂಡಿತ ತುಂಬ ಖುಷಿ ಇದೆ. ಆ್ಯಂಡ್ ಕಾಂತಾರ ಅಂತಲ್ಲ, ನಮ್ಮ ಇಡೀ ಕನ್ನಡ ಚಿತ್ರರಂಗ ಇವತ್ತಿಲ್ಲಿದೆ. ಅದರಲ್ಲೂ ಕಾಂತಾರ ಸಿನಿಮಾದ ಹಲವಾರು ನಟರು, ಹಲವಾರು ಟೆಕ್ನಿಷಿಯನ್ಸ್ಗೆ ಇವತ್ತು ಇಲ್ಲಿ ನಾಮಿನೇಷನ್ಸ್ ಆಗಿದೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಬಾಚ್ಕೊಂಡು ಹೋಗಂತೂ ಆಗಲ್ಲ, ಎಲ್ಲರೂ ಹಂಚ್ಕೋಬೇಕಾಗತ್ತೆ. ಬಟ್ ಆಲ್ ದಿ ಬೆಸ್ಟ್. ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ, ಯಾವ್ಯಾವ ಸಿನಿಮಾಗಳಲ್ಲಿ ನಾಮಿನೇಟ್ ಆಗಿದೆಯೋ ಎಲ್ಲರಿಗೂ ಆಲ್ ದಿ ಬೆಸ್ಟ್ ನನ್ನ ಕಡೆಯಿಂದ. ಓಕೆ, ನಮ್ಮ ಶೈನ್ ಶೆಟ್ಟಿ ಅವರು ಕಾಂತಾರದಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಒಂದು ಪಾತ್ರ ಆಡಿಯನ್ಸ್ ತಲುಪಬೇಕು ಅಂದರೆ ಯಾವ ಥರ ಕ್ಯಾರೆಕ್ಟರ್ ಮಾಡಿದ್ರು ಅದೇ ಫೀಲಿಂಗ್ ಬರಬೇಕು. ಸೊ ನಿಮ್ಮ ಪಾತ್ರಕ್ಕೆ ರಿಯಾಕ್ಷನ್ ಯಾವ ಥರ ಇತ್ತು? ಬಿಕಾಸ್ ನಂಗೆ ನೋಡಿದಾಗ ಆ್ಯಕ್ಚುಲಿ ಒಂದು ಸ್ವಲ್ಪ ಅನ್ನಿಸ್ತು, ಓಕೆ ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಒಂಚೂರು ಕೋಪನೂ ಬಂತು. ಸೊ ಈ ಥರ ರಿಯಾಕ್ಷನ್ಗಳು ತುಂಬ ಬಂದಿವೆ ನಿಮಗೆ? ಇಲ್ಲ, ಕೋಪ ಅನ್ನೋದಕ್ಕಿಂತ ಎಲ್ಲರೂ ನನ್ನ ಹತ್ರ ಕೇಳಿದ್ದು ಅದೆಲ್ಲ ಆದಮೇಲೆ ಕ್ಷಮೆ ಕೇಳಿದ್ರ ದೇವ್ರ ಹತ್ರ ಹೋಗಿ. ಸೊ ಅಂದರೆ ಅಲ್ಲಿ ತನಕ ಜನರಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ನಾವು ಮಾಡಿರೋ ಪಾತ್ರಕ್ಕೆ ಒಂದು ಜಸ್ಟಿಫಿಕೇಷನ್ ಕೊಟ್ಟಿದ್ದೀವಿ ಅಂತ ಅರ್ಥ. ಸೊ ಅಂದರೆ ಅದೇ ಥರದ ರಿವ್ಯೂಸೇ ಬಂದಿರೋದು. ಅಂದರೆ ಭಯ ಆಗಲಿಲ್ವಾ ಆ ಥರ ದೈವದ ಎದುರುಗಡೆ ನಿಂತ್ಕೊಂಡು ಮಾತಾಡೋದು ಭಯ ಆಗಲಿಲ್ವಾ ಅಂತ. ನನ್ನ ಪಾತ್ರ ಅಲ್ಲಿ ಗುರುತಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎದುರುಗಡೆ ಇರುವಂಥ ಸುತ್ತಮುತ್ತ ಇರುವಂಥ ಪಾತ್ರಗಳೆಲ್ಲದೂ ಕೂಡ ಅವರವರ ಪಾತ್ರಕ್ಕೆ ತಕ್ಕಾಗಿ ಜಸ್ಟಿಸ್ ಕೊಟ್ಟಿರೋದ್ರಿಂದ ನಮ್ಮ ಪಾತ್ರ ಕೂಡ ಗುರುತಿಸ್ಕೊಳ್ಳೋದಕ್ಕೊಂದು ಸಾಧ್ಯತೆ ಆಯಿತು. ಸೊ ಹಾಗೆಯೇ ನಮ್ಮ ಶೈನ್ ಶೆಟ್ಟಿ ಅವರು ತುಂಬ ಒಳ್ಳೆ ಅಡುಗೆನೂ ಮಾಡ್ತಾರೆ. ಆದಷ್ಟು ಬೇಗ ಅದನ್ನು ಕೂಡ ತಿನ್ನೋಣ. ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಫಾರ್ ಟಾಕಿಂಗ್ ಟು ಅಸ್. ಹ್ಯಾವ್ ಎ ನೈಸ್ ಟೈಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇಬ್ಬರು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಯು ಟು